ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆ 126. ಇದರ ಟೈಟಲ್ ಬಹಳ ಚೆನ್ನಾಗಿದೆ. ಅಳುತ್ತಾ ಬಿತ್ತುವವರು ನಲಿಯುತ್ತಾ ಕೊಯ್ಯುವರು. ಇವತ್ತು ಬಿತ್ತನೆ ಮಾಡಿದವನು ಮಾತ್ರ ಫಲವನ್ನು ಕೊಯ್ಯಲು ಸಾಧ್ಯ. ಬಿತ್ತನೆ ಮಾಡದೆ ನಾವು ಕೊಯ್ಯುವುದಾದರೂ ಹೇಗೆ? ಆದ ಕಾರಣ ಇವತ್ತು ಬಿತ್ತನೆ ಮಾಡುವ ಕೆಲಸವನ್ನು ನಾವು ಪ್ರಾರಂಭಿಸಿದರೆ ಸುಗ್ಗಿ ಕಾಲದಲ್ಲಿ ತಕ್ಕ ಸಮಯದಲ್ಲಿ ಆ ಫಲಗಳನ್ನು ಕೊಯ್ಯುತ್ತೇವೆ. ಸೆರೆಯಿಂದ ನಮ್ಮನ್ನು ಪ್ರಭು ಸಿಯೋನಿಗೆ ಮರಳಿಸಿದಾಗ ಅದೊಂದು ಕನಸು ಕಂಡಂತಿತ್ತು ನಮಗೆ. ಆವಾಗ ಇಲ್ಲಿ ಇಸ್ರಾಯೇಲರು ಸೆರೆಯಲ್ಲಿದ್ದಾಗ ಸೆರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಜನರನ್ನು ದೇವರು ಸಿಯೋನ್ ದೇವರ ಪರ್ವತಕ್ಕೆ ಅವರನ್ನು ಬಿಡುಗಡೆ ಮಾಡಿ ಕರೆದುಕೊಂಡು ಬಂದರು. ನೆನೆಸಿಕೊಂಡರೆ ಅವರಿಗೆ ಅದೊಂದು ಕನಸು ಕಂಡಂತಿತ್ತು. ಅಂದ್ರೇನು, ಈಗ ನಾವು ಹೇಳ್ತೀವಲ್ಲ, ಇದು ನನಸ ನನಗೆ ಅರ್ಥ ಆಗ್ಲಿಲ್ಲ, ನನಗಿಂತ ಆಶೀರ್ವಾದ ಲಭಿಸಿದೆ, ಇಷ್ಟು ಕಾರ್ಯಗಳನ್ನು ನಾನು ಮಾಡಿದ್ದೇನೆ, ನನ್ನಿಂದನೇ ಇದು ನಂಬಕ್ಕಾಗಲ್ಲ ಅಂತ ಕೆಲವು ಘಟನೆಗಳ ಕುರಿತು ನಾವು ಮಾತನಾಡ್ತೇವೆ. ಅಂತ ಕಾರ್ಯದ ಕುರಿತು ಇಲ್ಲಿ ದೇವರ ವಾಕ್ಯ ಹೇಳುತ್ತೆ. ಈ ಕೀರ್ತನೆ 126 ವಚನ 1 ಇಂಗ್ಲಿಷ್ ವರ್ಷನ್ ಅಲ್ಲಿ ನೋಡಿದಾಗ, A song of Ancients. When the Lord restored the fortunes of Zion, we were like those who dreamed ಅಂತ. When the Lord restored, ಇಲ್ಲಿ ಸೆರೆಯಿಂದ ನಮ್ಮನ್ನು ಬಿಡುಗಡೆ ಮಾಡಿದಾಗ ಅಂತಿದೆ. ಆದರೆ ಇಂಗ್ಲಿಷಲ್ಲಿ ಏನಿದೆ? When the Lord restored, restored ಅಂದರೆ ನಾವು ಕಳೆದುಕೊಂಡ ಎಲ್ಲವನ್ನ ಮತ್ತೆ ಮರಳಿ ಪಡೆದುಕೊಳ್ಳುವಂಥದ್ದು. ಸೆರೆಮನೆಯಲ್ಲಿ ಅವರು ಎಷ್ಟು ಪ್ರಲಾಪಿಸಿದರೋ, ಗೋಳಾಡಿದರೋ, ದೇವರಲ್ಲಿ ಮೊರೆ ಇಟ್ಟರೋ, ಅಲ್ಲಿಂದ ಬಿಡುಗಡೆಯಾಗಿ ಬಂದಾಗ ಅವರು ಕಳೆದುಕೊಂಡ ಎಲ್ಲವನ್ನ ಮತ್ತೆ ರೆಸ್ಟೋರ್. ಅದು ಹೇಗೆ ಹೇಳುತ್ತಂದ್ರೆ, ರೆಸ್ಟೋರ್ಡ್ ದ ಫಾರ್ಚೂನ್ಸ್ ಆಫ್ ಝಯಾನ್. ಫಾರ್ಚೂನ್ಸ್ ಅಂದರೆ ಮುಂದೆ ನಡೆಯಲಿರುವ ಮಹತ್ ಕಾರ್ಯ, ಒಂದು ನಮ್ಮ ಅರಿವಿಗೆ ಬಾರದ, ನಮ್ಮ ಗ್ರಹಿಕೆಗೆ ಮೀರಿದ ಒಂದು ಲಕ್ ಅನ್ಬೋದು, ಒಂದು ಅದೃಷ್ಟ ಅನ್ನಬಹುದು. ಇದು ನನಗೆ ಲಕ್ಕ ಹೊಡಿತು ಅಂತ ಹೇಳ್ತಾರಲ್ಲ, ಆ ರೀತಿ ಅದು ನಮಗೆ ಕನಸು ಕಂಡಂತಿತ್ತು. ನಮ್ಮ ತಂಡದಲ್ಲಿ ಒಂದು ಸಹೋದರಿ ಹೇಳ್ತು, ಸಿಸ್ಟರ್, ಈ ಮೊಬೈಲ್ ಫೋನು ಎಷ್ಟು ಗೊತ್ತಾ ನಿಮಗೆ ಅಂತ. ಆಂಡ್ರಾಯ್ಡ್ ಫೋನು ಚೆನ್ನಾಗಿದೆ, ಯಾಕಮ್ಮ ಮೊಬೈಲ್ ಫೋನ್ ರೇಟು ಇದ್ದೇ ಇದೆಯಲ್ಲ ಅಂತ ಹೇಳುವಾಗ, ನೀವು ನಂಬ್ತಿರೋ ಬಿಡ್ತಿರೋ, ಈ ಮೊಬೈಲ್ ಫೋನ್ ನನಗೆ ₹1 ಸಿಕ್ತು ಅಂತ. ಎಷ್ಟು ರೂಪಾಯಿಗೆ ಸಿಕ್ತು? ₹1 ಸಿಕ್ತು. ನಮ್ಮ ತಂಡದಲ್ಲಿದ್ದಾರೆ ರೇಖಾ ಅಂತ, ಅವರು ಅಮೆಝಾನ್ ಶಾಪಿಂಗ್ ಇದರಲ್ಲಿ ಅದೇನೋ ಒಂದು ಬರುತ್ತೆ, ಅದಕ್ಕೆ ನಾವು ಕ್ಲಿಕ್ ಮಾಡಿ ಆನ್ ಮಾಡಿದಾಗ ನಮಗೆ ₹1 ಇಂಥ ಮೊಬೈಲ್ ಫೋನ್ ಸಿಕ್ತು ಅಂತ. ನೋಡಿ, ಹೀಗೆ ಅದು ಕನಸು ಕಂಡಂತೆ. ₹1 ಯಾರಿಗಾದ್ರೂ ಅಷ್ಟು ಒಳ್ಳೆ ಮೊಬೈಲ್ ಫೋನ್ ಸಿಗೋದುಂಟೇ? ಆದರೆ ದೇವರ ಮಕ್ಕಳಿಗೆ ದೇವರು ರೆಸ್ಟೋರಿಂಗ್ ದ ಫಾರ್ಚೂನ್ಸ್ ಆಫ್ ಝಯಾನ್ ಅಂದರೆ ಸಿಯೋನಿನ ಆಶೀರ್ವಾದಗಳನ್ನು ಮರಳಿ ಅವರಿಗೆ ಒದಗಿಸಿಕೊಟ್ಟರು. ಆವಾಗ ಅದು ನಮಗೆ ಹೇಗಿತ್ತು ಅಂದರೆ, ಅವ್ರು ಹೇಳ್ತಾರೆ, ನಮಗದು ಕನಸು ಕಂಡಂತಿತ್ತು. ಇದು ಕನಸ ನನಸ, ಇದು ನನಗೇ ಸಿಕ್ಕಿದ್ದ ಅನ್ನುವ ರೀತಿಯಲ್ಲಿ. ಆಗ ಆ ಒಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುವಾಗ ಉಕ್ಕಿತಾಗ ಮುಖ ತುಂಬ ನಗು, ಬಾಯಿ ತುಂಬ ಹರ್ಷದ ಗೀತೆ. ನಿಮ್ಮ ಬಾಯಿಯಲ್ಲಿ ಎಂಥ ಗೀತೆಯನ್ನು ದೇವರು ಬರಲು ಬಯಸುತ್ತಾರೆ? ಹರ್ಷ, ಆನಂದ ಗೀತೆ, ವಿಜಯೋತ್ಸವದ ಗೀತೆ, ಸಂತೋಷದ ಗೀತೆ, ಸ್ತುತಿಯ ಗೀತೆ ದೇವರು ಬರುವಂತೆ ಮಾಡುತ್ತಾರೆ. ಇವತ್ತು ನಿಮ್ಮಲ್ಲಿ ಶೋಕ ಗೀತೆಗಳನ್ನು ಹಾಡ್ತಾ ಇದ್ದೀರಾ? ಕಣ್ಣೀರಿನ ಗೀತೆಗಳನ್ನು ಹಾಡ್ತಾ ಇದ್ದೀರಾ? ಪ್ರಲಾಪದ ಗೀತೆಗಳನ್ನು ಹಾಡಿದ್ದೀರಾ? ಅವುಗಳನ್ನು ಮುಂಬರುವ ದಿನಗಳಲ್ಲಿ ದೇವರು ಹರ್ಷದ ಗೀತೆಯಾಗಿ, ಮುಖ ತುಂಬ ನಗು, ಅವರ ಬಾಯಿ ತುಂಬ ನಗುವಿನಿಂದ, ನಿನ್ನ ಬಾಯಿಯನ್ನು ನಗುವಿನಿಂದ. ಯಾವಾಗ ನಗು ಬರುತ್ತೆ? ಹೃದಯದಲ್ಲಿ ಸಂತೋಷ ಆದಾಗ, ನಮಗೆ ಬೇಡಿದ್ದು ಸಿಕ್ಕಿದಾಗ ಅಲ್ವಾ? ದೇವರು ಅದನ್ನ ಮಾಡ್ತಾರಂತೆ. ಮುಂದಿನ ವಾಕ್ಯದಲ್ಲಿ ಹೇಳುತ್ತೆ, ಎಂಥ ಮಹತ್ ಕಾರ್ಯವೆಸಗಿದನು ಆ ಪ್ರಭು ಈ ಜನರ ಪರವಾಗಿ, ಇಂತೆಂದು ಆಡಿಕೊಂಡರು ತಮ್ಮೊಳಗೆ ಅನ್ಯ ಜನತೆ. ದೇವರು ನಮಗೆ ಮಾಡುವ ಮಹತ್ ಕಾರ್ಯಗಳನ್ನು, ದೇವರಿಂದ ಆಶೀರ್ವಾದಗಳನ್ನು ನಾವು ಪಡೆದುಕೊಂಡಾಗ ಅನ್ಯ ಜನರು ನಮ್ಮನ್ನ ನೋಡಿ ಮಾತಾಡ್ತಾರಂತೆ, ಇವರ ದೇವರು ಇವರಿಗೆ ಎಷ್ಟು ದೊಡ್ಡ ಮಹತ್ ಕಾರ್ಯಗಳನ್ನು ಮಾಡಿದ್ದಾರೆ ಎಂದು. ಈ ವರ್ಷದಲ್ಲಿ
ಅನ್ಯ ಜನರ ಮಧ್ಯದಲ್ಲಿ ನೀವು ಸಾಕ್ಷಿಗಳಾಗಿ ನಿಲ್ಲುವಂತೆ ದೇವರು ನಮ್ಮಲ್ಲಿ ಮಹತ್ ಕಾರ್ಯಗಳನ್ನು ಮಾಡಲಿದ್ದಾರೆ. ಕಮೆಂಟ್ ಮಾಡೋಣ, ದೇವರು ನನಗೆ ಮಹತ್ ಕಾರ್ಯಗಳನ್ನು ಮಾಡಿದ್ದಾರೆ, ದೇವರು ನನಗೆ ಮಹತ್ ಕಾರ್ಯಗಳನ್ನು ಮಾಡಿ ಸಾಕ್ಷಿಯಾಗಿ ನಿಲ್ಲಿಸುತ್ತಾರೆ ಎಂಬುದಾಗಿ ಆಮೇನ್ ಎಂದು ಹೇಳುವಾಗ ದೇವರ ಮಹತ್ ಕಾರ್ಯಗಳು ನಮ್ಮಲ್ಲಿ ಪ್ರಾರಂಭವಾಗುತ್ತದೆ. ಅದಕ್ಕೆ ಪ್ರಭು ನಮಗೆ ಮಹತ್ ಕಾರ್ಯ ಮಾಡಿದುದು ಖಚಿತ, ಅದು ಗ್ಯಾರಂಟಿ. ಮಾತೆ ಮರಿಯಮ್ಮನವರು ಹೇಳ್ತಾರಲ್ಲ, ಸರ್ವಶಕ್ತನು ನನಗೆ ಮಹತ್ ಕಾರ್ಯವನ್ನ ಮಾಡಿದ್ದಾನೆ, ಆತನ ನಾಮಧೇಯ ಪರಮ ಪೂಜ್ಯ ಎಂಬುದಾಗಿ. ಇವತ್ತು ನಮಗೆ ಕನಸು ಕಂಡಂತಿರಬಹುದು, ಇದು ನೆರವೇರುವುದಿಲ್ಲವೋ ಎಂದು. ಆದರೆ ದೇವರ ವಾಕ್ಯ ಹೇಳುತ್ತೆ, ಸಿಯೋನಿನಿಂದ ನಿಮ್ಮನ್ನು ಮರಳಿ ನಾನು ಚಿಯೋನಿಗೆ ಕರೆತರುವೆನು, ನಿಮ್ಮ ಕಣ್ಣೀರಿನ ಶೋಕ ಗೀತೆಗಳನ್ನು ಹರ್ಷದ ಗೀತೆಗಳನ್ನಾಗಿ ಮಾರ್ಪಡಿಸುವೆನು, ನಿಮ್ಮ ನಡುವೆ ನಾನು ಮಹತ್ ಕಾರ್ಯಗಳನ್ನು, ಸೂಚನಾ ಕಾರ್ಯಗಳನ್ನು, ರೋಗ ಸೌಖ್ಯಗಳನ್ನು ಜರುಗಿಸುವಾಗ ಅನ್ಯ ಜನರು ನಿಮ್ಮನ್ನು ನೋಡಿ ದೇವರ ನಾಮವನ್ನು ಮಹಿಮೆ ಪಡಿಸುವರು. ಬತ್ತಿದ ನದಿಯಲ್ಲಿ ನೀರು ಮರಳಿ ಉಕ್ಕಿ ಹರಿಯುವಂತೆ ನೀಡು ಸಿರಿ ಸೌಭಾಗ್ಯ ಹೇ ಪ್ರಭು, ನಮಗೆ ಮತ್ತೆ ನಮಗೆ ಆ ಸಿರಿ ಸೌಭಾಗ್ಯವನ್ನ, ಆ ಒಂದು ಆಶೀರ್ವಾದವನ್ನ ನಮಗೆ ಮತ್ತೆ ಅನುಗ್ರಹಿಸು. ದೇವರ ಆಶೀರ್ವಾದ ಮತ್ತೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಬೇಕಾದರೆ ಅಳುತ್ತಾ ಅವರು ಬಿತ್ತನೆ ಮಾಡುವರು, ನಗು ನಗುತ್ತಾ ಕೊಯ್ಯುವರು. ಅಂದರೆ ಇವತ್ತು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆಯ ಮೂಲಕ ಸ್ವರ್ಗದ ಬಾಗಿಲುಗಳು ತೆರೆಯಲ್ಪಡುತ್ತದೆ. ಕಣ್ಣಿಗೆ ಕಾಣದೇ ಇರುವ ಅದೃಶ್ಯ ಲೋಕದಿಂದ ಸದೃಶ್ಯವಾದ ಆಶೀರ್ವಾದಗಳನ್ನು ಪಡೆದುಕೊಳ್ಳಲು ಪ್ರಾರ್ಥನೆ ಎಂಬುದು ಒಂದು ಬೀಗದ ಕೈಯಾಗಿದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನಾನು ಸಾಧಾರಣ ನೈಟ್ ವಿಜಿಲಲ್ಲಿ ಹೇಳೋದು, ಈ ಒಂದು ಅಲಿಬಾಬಾ ಮತ್ತು 40 ಕಳ್ಳರು ಅಂತ ಒಂದು ಹಳೆಯ ಸಿನಿಮಾ ನೋಡಿದ್ದ ನೆನಪು, ಅಥವಾ ಚಂದಮಾಮ, ಈ ಒಂದು ಕತೆ ಪುಸ್ತಕಗಳಲ್ಲಿ ಸಹ ನೀವು ನೋಡಿರ್ಬೋದು. ಒಂದು ಗುಹೆ ಇರುತ್ತೆ, ಆ ಗುಹೆ ಒಳಗಡೆ ಚಿನ್ನ, ಬೆಳ್ಳಿ, ಬಂಗಾರ, ನಿಧಿ ನಿಕ್ಷೇಪಗಳೆಲ್ಲ ಅದರಲ್ಲಿ ಇರುತ್ತೆ. ಆ ಒಂದು ಗುಹೆಗೆ ಕ್ಲೋಸ್ ಮಾಡುವ ರೀತಿಯಲ್ಲಿ ಒಂದು ದೊಡ್ಡ ಬಂಡೆಗಲ್ಲನ್ನ ಮುಚ್ಚಿಟ್ಟಿರ್ತಾರೆ. ಆ ಕಲ್ಲನ್ನ ಎಷ್ಟು ಶಕ್ತಿ ಉಪಯೋಗ ಮಾಡಿದ್ರು, ಎಷ್ಟು ಸೈನ್ಯ ಬಂದರೂ ಆ ಕಲ್ಲನ್ನ ಸರಿಸಲು ಸಾಧ್ಯವಾಗ್ತಾ ಇರಲಿಲ್ಲ. ಆ ಕಲ್ಲನ್ನ ಸುಲಭವಾಗಿ ಸರಿಸಬಹುದಾಗಿತ್ತು. ಹೇಗೆಂದರೆ ಆ ಕಲ್ಲಿನ ಮುಂದೆ ಹೋಗಿ ನಿಂತ್ಕೊಂಡು ಒಂದು ಮಂತ್ರ ಹೇಳ್ಬೇಕಾಗಿತ್ತು ಅವರು. ಅದೇನೋ ಅಂಡಾಕ ಕಸಂ ಸೋಣ್ಸೋ ಏನೋ ಹೇಳ್ತಾರೆ, ಮರ್ತೋಗಿದೆ. ಅದು ಹೇಳಿದ್ರೆ ಸಾಕು, ಕಲ್ಲು ತಾನಾಗಿ ಇವರಿಗೆ ಸರಿದು ಒಳಗಡೆ ಹೋಗಿ ಆ ನಿಧಿ ನಿಕ್ಷೇಪಗಳು, ಚಿನ್ನ, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯಗಳನ್ನು ತೆಗೆದುಕೊಳ್ಳುವ ಅವಕಾಶ ಮಾಡಿಕೊಡ್ತಾ ಇತ್ತು. ಈ ರಹಸ್ಯ ಗೊತ್ತಿಲ್ಲದೆ ಇರೋರು ಆ ಬಂಡೆ ಕಲ್ಲಿನೊಟ್ಟಿಗೆ ಫೈಟ್ ಮಾಡೋರು, ಅದನ್ನ ಜರುಗಿಸೋದಿಕ್ಕೆ, ಬಾಗಿಲನ್ನ ಒಡೆಯೋದಿಕ್ಕೆ ಏನೆಲ್ಲ ಮಾಡೋರು. ಆದ್ರೆ ಅದು ಏನು ಪ್ರಯೋಜನ ಆಗ್ತಾ ಇರಲಿಲ್ಲ. ಸೊ ಈಗ ಸ್ವರ್ಗದಿಂದ ನಮಗೆ ಆಶೀರ್ವಾದಗಳು ಸುರಿಸಲ್ಪಡಬೇಕಾದರೆ, ಸ್ವರ್ಗದ ಬಾಗಿಲು ತೆರೆಯಬೇಕಾದರೆ ಅದಕ್ಕೆ ಒಂದು ಮಂತ್ರ ಉಂಟು. ಅದು ಯಾವುದು? ಪ್ರಾರ್ಥನೆ ಮತ್ತು ಸ್ತುತಿ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಬಾಗಿಲುಗಳಲ್ಲಿ ಸ್ತುತಿ ಎಂಬ ಬಲಿಯೊಂದಿಗೆ ಬಂದು ನಿಲ್ಲಿರಿ ಅಂತ. ಬಾಗಿಲತ್ರ ಬರುವಾಗ ನಮ್ಮ ಬಾಯಿಯಲ್ಲಿ ಏನಿರ್ಬೇಕಂತೆ? ಸ್ತುತಿ ಸ್ತೋತ್ರ ಪ್ರಾರ್ಥನೆ. ಆಗ ಬಾಗಿಲುಗಳು ತೆರೆಯಲ್ಪಡುತ್ತದೆ, ಸುವರಗಳು ಸುರಿಸಲ್ಪಡುತ್ತದೆ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರಲ್ಲಿ ಕಟ್ಟಲ್ಪಟ್ಟಿರುವ ನಮ್ಮ ತುಟಿ ನಾಲಿಗೆಗಳನ್ನು ಹೇ ದೇವ ತೆರೆಯಿಸು. ಜೋತು ಬಿದ್ದ ನಮ್ಮ ಕೈಗಳನ್ನು ಬಲಪಡಿಸು. ಕುಸಿದು ಹೋಗುವ ನಮ್ಮ ಮೊಣಕಾಲುಗಳನ್ನು ಬಲಪಡಿಸು. ಮಂಕಾಗಿರುವ, ಚಿಂತೆ ಪೇಚಾಟಗಳಿಂದ ಕುಗ್ಗಿ ಹೋಗಿರುವ ನಮ್ಮ ಮನಸ್ಸನ್ನು ಚೇತನಗೊಳಿಸು. ಜೆರುಸಲೇಮೇ ಏಳು, ಪ್ರಕಾಶಿಸು. ಇಗೋ ದೇವರ ತೇಜಸ್ಸು, ದೇವರ ಮಹಿಮೆ ನಿನ್ನ ಮೇಲೆ ಉದಯಿಸಿದೆ. ಜಗತ್ತನ್ನು ಕಾರ್ಗತ್ತಲು ಆವರಿಸಿದ್ದರೂ ಸಹ ನಿನ್ನ ಮೇಲೆ ದೇವರ ಬೆಳಕು ಬಂದಿದೆ ಎಂಬಂತೆ ದೇವರ ಬೆಳಕನ್ನ ಪಡೆದುಕೊಂಡಿರುವ, ಪವಿತ್ರಾತ್ಮರನ್ನ ಪಡೆದುಕೊಂಡಿರುವ ನಾವು ಸ್ತುತಿ ಸ್ತೋತ್ರ ಪ್ರಾರ್ಥನೆ ಮೂಲಕ ಸ್ವರ್ಗದ ಬಾಗಿಲುಗಳು ತೆರೆಯಲ್ಪಟ್ಟು ಸ್ವರ್ಗೀಯ ಆಶೀರ್ವಾದಗಳು, ವರದಾನಗಳು ನಮ್ಮಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡುವಂತೆ ಪ್ರಾರ್ಥನೆಯನ್ನು ಮಾಡುವ ಮಕ್ಕಳಾಗಿ ಮಾರ್ಪಾಡಾಗುವಂತೆ ನಮ್ಮನ್ನು ಅಭಿಷೇಕ ಮಾಡಿರಿ. ವಿಶೇಷವಾಗಿ ಈ ಸಮಯದಲ್ಲಿ ದೇವರು ನಮ್ಮ ಪರವಾಗಿ ಮಹತ್ ಕಾರ್ಯಗಳನ್ನು ಮಾಡಿದ್ದಾರೆ ಎಂದು ಅದನ್ನು ಆಮೇನ್ ಎಂದು ಸ್ವೀಕರಿಸುತ್ತೇವೆ. ದೇವರ ಮಹತ್ ಕಾರ್ಯಗಳಿಗೆ ನಾನು, ನನ್ನ ಕುಟುಂಬ, ನನ್ನ ಸಂತತಿ ಸಂತಾನ ಸಾಕ್ಷಿಯಾಗಿ ನಿಲ್ಲುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.